ಇಂದು ಆಫೀಸ್ ಕಿಟಕಿಯ ಹೊರಗೆ ಮಂಕಾಗುತ್ತಿದ್ದ ಬೆಳಕನ್ನು ನೋಡುತ್ತಾ ಆರವ್ ಎಲ್ಲೋ ಕಳೆದು ಹೋದಂತಿದ್ದನು. ಮೊಬೈಲ್ ಸ್ಕ್ರೀನ್ ಪದೇ ಪದೇ ಬೆಳಗುತ್ತಿದ್ದರೂ ಅವನ ಗಮನ ಮಾತ್ರ ಬೇರೆಡೆಯೇ ಇತ್ತು. ಸ್ವಲ್ಪ ಸಮಯದ ಹಿಂದೆಯಷ್ಟೇ ಅವನ ತಂದೆ ಶಶಿಕಾಂತ್ಜಿ ಫೋನ್ ಮಾಡಿದ್ದರು. ಮುಂದಿನ ವಾರ ಅವರು ಮತ್ತು ತಾಯಿ ಸುಗಾಜಿ ಪೂರ್ತಿ 1 ತಿಂಗಳು ಅವನ ಜೊತೆ ಇರಲು ಬರುತ್ತಿದ್ದಾರೆ. ಈ ಸುದ್ದಿ ಕೇಳಿ ಮನಸ್ಸಿನ ಮೂಲೆಯಲ್ಲಿ ಸಂತೋಷದ ಅಲೆ ಎದ್ದಿದ್ದು ನಿಜ. ಪೋಷಕರು ತನ್ನ ಜೊತೆ ಇರಬೇಕೆಂದು ಅವನಿಗೂ ಆಸೆಯಿತ್ತು. ಆದರೆ ಆ ಸಂತೋಷದ ಜೊತೆಗೆ ಒಂದು ಅನಾಮಿಕ ಆತಂಕವೂ ಅವನನ್ನು ಆವರಿಸಿತು. ಮದುವೆಯಾಗಿ 1 ವರ್ಷ ಕಳೆದಿತ್ತು. ಆದರೆ ಪೋಷಕರನ್ನು ತನ್ನ ಬಳಿ ಕರೆಸಿಕೊಳ್ಳುವ ಧೈರ್ಯ ಅವನು ಇದುವರೆಗೆ ಮಾಡಿರಲಿಲ್ಲ. ಅದಕ್ಕೆ ದೊಡ್ಡ ಕಾರಣವೇನೂ ಇರಲಿಲ್ಲ. ಅವನ ಪೋಷಕರು ಹಳೆಯ ಕಾಲದ ವಿಚಾರಧಾರೆ ಉಳ್ಳವರಲ್ಲ. ಹಾಗೆಯೇ ಅವನ ಪತ್ನಿ ಕಾವ್ಯ ಕೂಡ ಕೆಟ್ಟ ಸ್ವಭಾವದವಳಲ್ಲ. ಆದರೂ ಆಧುನಿಕ ಚಿಂತನೆಯ ಮುಕ್ತ ಜೀವನಶೈಲಿಯ ಕಾವ್ಯ ಮತ್ತು ಸರಳತೆ ಹಾಗೂ ಸಂಪ್ರದಾಯಗಳಲ್ಲಿ ಬೆಳೆದ ತನ್ನ ತಾಯಿಯ ನಡುವೆ ತಾಳಮೇಳ ಹೇಗೆ ಕೂಡಿಬಂದೀತು ಎಂಬುದು ಅವನ ಚಿಂತೆಯಾಗಿತ್ತು. ಕಾವ್ಯ ನಿರ್ಮಲ ಮನಸ್ಸಿನ, ಸಂಸ್ಕಾರವಂತ ಹುಡುಗಿ. ಆದರೆ ಅವಳಿಗೆ ಅಡುಗೆ ಮಾಡಲು ಅಷ್ಟಾಗಿ ಬರುತ್ತಿರಲಿಲ್ಲ. ಹೆಚ್ಚಿನ ಸಮಯ ಅವರಿಬ್ಬರೂ ಹೊರಗಿನಿಂದಲೇ ಊಟ ತರಿಸಿಕೊಳ್ಳುತ್ತಿದ್ದರು. ಈ ವಿಷಯ ಅಪ್ಪ ಅಮ್ಮನಿಗೆ ಬೇಸರ ತರಿಸಬಹುದೇ ಎಂಬ ಭಯ ಆರವ್ಗೆ ಇತ್ತು. ಇನ್ನೊಂದೆಡೆ ಅಷ್ಟು ದಿನಗಳ ಕಾಲ ಮನೆಯ ಜವಾಬ್ದಾರಿಯನ್ನು ಕಾವ್ಯ ಹೇಗೆ ನಿಭಾಯಿಸುತ್ತಾಳೆ? ಅಮ್ಮ ಎಲ್ಲವನ್ನೂ ಮಾಡಲಿ ಎಂದು ನಿರೀಕ್ಷಿಸುವುದೂ ಕೂಡ ತಪ್ಪಲ್ಲವೇ? ಅಮ್ಮನ ಹಳೆಯ ಅಭ್ಯಾಸಗಳು ಅವನಿಗೆ ನೆನಪಾದವು. ಅಪ್ಪನ ಪ್ರತಿ ಸಣ್ಣ ಕೆಲಸವನ್ನೂ ಅಮ್ಮನೇ ಓಡಿ ಓಡಿ ಮಾಡುತ್ತಿದ್ದರು. ಇಂದಿನ ಪೀಳಿಗೆಯ ಈ ಜೀವನಶೈಲಿಯನ್ನು ಅವರು ಒಪ್ಪಿಕೊಳ್ಳುವರೇ? ಒಂದು ವೇಳೆ ಅವನು ಕಾವ್ಯಾಗೆ ತನ್ನ ನಡವಳಿಕೆಯನ್ನು ಬದಲಿಸಿಕೊಳ್ಳಲು ಹೇಳಿದರೆ ಅವಳು ಪೋಷಕರ ಬಗ್ಗೆ ಏನು ಅಂದುಕೊಳ್ಳುವಳೋ? ಎಲ್ಲಿ ಅವರ ಸಂಬಂಧದಲ್ಲಿ ಕೇವಲ ಔಪಚಾರಿಕತೆ ಬಂದುಬಿಡುವುದೋ ಎಂದು ಅವನು ಆತಂಕಗೊಂಡಿದ್ದನು. ರಾತ್ರಿ 8 ಗಂಟೆಯಾದಾಗ ಕಾವ್ಯಾಳ ಫೋನ್ ಬಂತು. ಹಲೋ, ಎಲ್ಲಿದ್ದೀರಾ? ಇನ್ನೂ ಆಫೀಸ್ನಿಂದ ಹೊರಟಿಲ್ಲವೇ? ಎಷ್ಟು ಬಾರಿ ಫೋನ್ ಮಾಡಬೇಕು? ಡ್ರೈವ್ ಮಾಡ್ತಿದ್ದೀರಾ ಎಂದು ಅವಳು ಕಾಳಜಿಯಿಂದ ಕೇಳಿದಳು. ಹೊರಟಿದ್ದೇನೆ. ಸ್ವಲ್ಪ ಹೊತ್ತಿನಲ್ಲಿ ತಲುಪುತ್ತೇನೆ ಎಂದು ಆರವ್ ಸಂಕ್ಷಿಪ್ತವಾಗಿ ಹೇಳಿ ಕಾರಿನತ್ತ ನಡೆದನು. ಮನೆಗೆ ಬಂದ ಮೇಲೂ ಅವನ ಮನಸ್ಸೆ ಶಾಂತವಾಗಿರಲಿಲ್ಲ. ಕಾವ್ಯ ಎಂದಿನಂತೆ ನಗುತ್ತಾ ಮಾತನಾಡಿಸುತ್ತಿದ್ದರೂ ಅವನ ಮುಖದಲ್ಲಿ ಮಂದಹಾಸವಿರಲಿಲ್ಲ. ಏನಾಯಿತು? ಇಂದು ಯಾಕೋ ಬೇಸರದಲ್ಲಿದ್ದೀರಿ? ಎಲ್ಲವೂ ಸರಿಯಿದೆಯಲ್ಲವೇ ಎಂದು ಕಾವ್ಯ ಹತ್ತಿರ ಕುಳಿತು ಕೇಳಿದಳು. ಆರವ್ ಅವಳ ಮುಗ್ಧ ಮನಸ್ಸನ್ನು ನೋಡಿದನು. ಇಲ್ಲ, ಒಂದು ಒಳ್ಳೆಯ ಸುದ್ದಿ ಇದೆ. ಅಪ್ಪ ಅಮ್ಮ ಮುಂದಿನ ವಾರ 1 ತಿಂಗಳು ಇಲ್ಲಿಗೆ ಬರುತ್ತಿದ್ದಾರೆ ಎಂದನು. ಇದನ್ನು ಕೇಳಿದ ತಕ್ಷಣ ಕಾವ್ಯಾಳ ಕಣ್ಣುಗಳಲ್ಲಿ ಮಿಂಚು ಮೂಡಿತು. ನಿಜವಾಗಿಯೂ ತುಂಬಾ ಒಳ್ಳೆಯದಾಯಿತು. ನಾನು ಕೂಡ ಒಂಟಿತನದಿಂದ ಬೇಸತ್ತಿದ್ದೆ. ಅವರು ಬಂದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು ಅವಳು ಉತ್ಸಾಹದಿಂದ ಕೇಳಿದಳು. ಮುಂದಿನ ವಾರ ಎಂದು ಆರವ್ ಮೆಲ್ಲಗೆ ಹೇಳಿದನು. ಕಾವ್ಯ ತಕ್ಷಣವೇ ಯೋಜನೆಗಳನ್ನು ಹಾಕತೊಡಗಿದಳು. ಆರವ್ ಅವಳ ಮುಗ್ಧ ಸಂತೋಷವನ್ನು ನೋಡಿ ಸುಮ್ಮನಾದನು. ಈಗ ಮಾತನಾಡುತ್ತಲೇ ಇರುತ್ತೀಯಾ ಅಥವಾ ಏನಾದರೂ ತಿನ್ನಲು ಕೊಡುತ್ತೀಯಾ? ಏನಾದರೂ ಮಾಡಿದ್ದೀಯಾ ಅಥವಾ ಆರ್ಡರ್ ಮಾಡಲೇ ಎಂದು ಆರವ್ ನಗುತ್ತಾ ಕೇಳಿದಾಗ ಕಾವ್ಯ ಇಂದು ಪಾಸ್ತಾ ಮಾಡಿದ್ದೇನೆ ಎಂದಳು. ಪಾಸ್ತಾನಾ? ರೊಟ್ಟಿ ಸಬ್ಜಿ ಮಾಡಬಾರದಿತ್ತೇ? ಪ್ರತಿದಿನ ಇವುಗಳನ್ನು ತಿನ್ನಲು ನನಗಾಗದು ಎಂದು ಆರವ್ ತಮಾಷೆ ಮಾಡಿದನು. ಕಾವ್ಯ ಬೇಸರದಿಂದ ನನಗೆ ರೊಟ್ಟಿ ಮಾಡಲು ಸರಿಯಾಗಿ ಬರಲ್ಲ ಅಲ್ಲವೇ ಎಂದಳು. ಆರವ್ ತಕ್ಷಣ ವಿಷಯ ಸರಿಪಡಿಸುತ್ತಾ ಪರವಾಗಿಲ್ಲ, ಈಗ ಹೊರಗಿನಿಂದ ಆರ್ಡರ್ ಮಾಡೋಣ. ಆದರೆ ಅಮ್ಮ ಬಂದಾಗ ನೀನು ರೊಟ್ಟಿ ಮಾಡುವುದನ್ನು ಕಲಿತುಕೋ ಎಂದು ಆರವ್ ಲಗುತ್ತಾ ಒಪ್ಪಿಕೊಂಡಳು. 1 ವಾರದ ನಂತರ ಪೋಷಕರು ಬಂದರು. ಆರವ್ಗೆ ಮನಸ್ಸಿನ ಒಳಗೊಂದು ತೃಪ್ತಿಯಿತ್ತು. ಸಂಜೆ ಮನೆಗೆ ಬಂದಾಗ ಕಾವ್ಯ ಅತ್ತೆಮಾವನ ಜೊತೆ ಹರಟೆಯಲ್ಲಿ ಮಗ್ನಳಾಗಿದ್ದಳು. ಅವಳ ಅಚ್ಚುಕಟ್ಟಾದ ಸಂಸಾರ ನೋಡಿ ಪೋಷಕರಿಗೂ ಖುಷಿಯಾಗಿತ್ತು. ರಾತ್ರಿ ಎಲ್ಲರೂ ಹೊರಗೆ ಊಟಕ್ಕೆ ಹೋಗಿ ಬಂದರು. ಮರುದಿನ ಬೆಳಿಗ್ಗೆ ಆರವ್ಗೆ ಆಫೀಸಿತ್ತು. ಅವನು ಕಾವ್ಯಾಳನ್ನು ಎಬ್ಬಿಸಲು ನೋಡಿದನು. ಆದರೆ ಅವಳು ಗಾಢನಿದ್ರೆಯಲ್ಲಿದ್ದಳು. ಅವನು ಸುಮ್ಮನೆ ಅಡುಗೆ ಮನೆಗೆ ಹೋದನು. ಆಗ ತಾಯಿ ಸುಧಾಜಿ ಚಹಾ ಮಾಡುತ್ತಿದ್ದರು. ಏನು ಮಾಡುತ್ತಿದ್ದೀಯಾ ಅಮ್ಮ ಎಂದು ಆರವ್ ಕೇಳಿದನು. ಚಹಾ ಮಾಡುತ್ತಿದ್ದೇನೆ. ನೀನು ಕುಡಿಯುತ್ತೀಯಾ ಮಗನೇ ಎಂದು ಅಮ್ಮ ಕೇಳಿದರು. ಕಾವ್ಯ ಇನ್ನೂ ಮಲಗಿದ್ದಾಳೆ ಎಂದು ಅವನು ಸಂಕೋಚದಿಂದ ಹೇಳಿದನು. ಅಮ್ಮ ನಗುತ್ತಾ ಪರವಾಗಿಲ್ಲ ಬಿಡು ಮಗನೇ, ಅವಳು ಎದ್ದ ಮೇಲೆ ಕುಡಿಯಲಿ. ಈಗ ನಾವು ಮೂವರು ಕುಡಿಯೋಣ ಎಂದರು. ಅವರ ಮುಖದಲ್ಲಿ ಕಾವ್ಯ ತಡವಾಗಿ ಎದ್ದಿದ್ದಕ್ಕೆ ಯಾವುದೇ ಅಸಮಾಧಾನವಿರಲಿಲ್ಲ. ಆರವ್ ತನ್ನ ಬಟ್ಟೆಯನ್ನು ತಾನೇ ಇಸ್ತ್ರಿ ಮಾಡುತ್ತಿದ್ದಾಗ ಅಮ್ಮ ಬಂದು ಕೊಡು ಮಗನೇ, ನಾನು ಇಸ್ತ್ರಿ ಮಾಡಿಕೊಡುತ್ತೇನೆ. ನೀನು ರೆಡಿಯಾಗು. ನಾಷ್ಟಾಕ್ಕೆ ಏನು ತಿನ್ನುತ್ತೀಯಾ ಎಂದು ಕೇಳಿದರು. ಆರವ್ ನಾನು ಪ್ರತಿದಿನ ಕಾರ್ನ್ಫ್ಲೇಕ್ಸ್ ಮತ್ತು ಹಾಲು ಕುಡಿಯುತ್ತೇನೆ ಎಂದಾಗ ಅಮ್ಮ ಈಗ ನಾನು ಬಂದಿದ್ದೇನಲ್ಲವೇ, ಇಷ್ಟವಾದದ್ದನ್ನು ಹೇಳು. ಕಾರ್ನ್ಫ್ಲೇಕ್ಸ್ ದಿನಾ ತಿನ್ನುವುದೇ ಅಲ್ವಾ ಎಂದರು.
ಹಾಗಾದ್ರೆ ಅವಲಕ್ಕಿ ಪೋಹೆ ಮಾಡಿ ಅಮ್ಮ, ನಮ್ಗೆವ್ವರಿಗೂ ಅದು ತುಂಬಾ ಇಷ್ಟ ಎಂದು ಆರವ್ ಹೇಳಿದನು. ಸರಿ ಮಗನೇ, ನನಗೂ ಮತ್ತು ನಿನ್ನಪ್ಪನಿಗೂ ಅದು ತುಂಬಾ ಇಷ್ಟ ಎಂದು ಸುಧಾಜಿ ನಗುತ್ತಾ ಹೇಳಿದರು. ಅತ್ತೆ ಅಡುಗಮನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಸೊಸೆ ಮಲಗಿದ್ದಾಳೆ ಎಂದು ಅಮ್ಮ ಮನಸ್ಸಿನಲ್ಲಿ ಏನಾದರೂ ಅಂದುಕೊಳ್ಳುತ್ತಿದ್ದಾರೆಯೇ ಎಂದು ಆರವ್ಗೆ ಆತಂಕವಿತ್ತು. ಆದರೆ ಅವರ ಮುಖದಲ್ಲಿ ಅಂತಹ ಯಾವುದೇ ಭಾವನೆ ಇರಲಿಲ್ಲ. ಆರವ್ ನಾಷ್ಟಾ ಮುಗಿಸಿ ಆಫೀಸಿಗೆ ಹೊರಡುವಷ್ಟರಲ್ಲಿ ಕಾವ್ಯ ಕೂಡ ಎದ್ದಳು. ಆಫೀಸಿಗೆ ಹೋದ ಮೇಲೂ ಆರವ್ಗೆ ಮನೆಯದ್ದೇ ಚಿಂತೆ. ಮಧ್ಯಾಹ್ನ ಊಟಕ್ಕೆ ಏನು ಮಾಡಿರಬಹುದು? ಅಪ್ಪ ಅಮ್ಮ ದಿನಾ ಹೊರಗಿನ ಊಟ ತಿನ್ನಲು ಸಾಧ್ಯವಿಲ್ಲವಲ್ಲ ಎಂದು ಯೋಚಿಸಿ ಕಾವ್ಯಾಗೆ ಫೋನ್ ಮಾಡಿದನು. ಕಾವ್ಯ, ಲಂಚಿಗೆ ಏನಾದ್ರೂ ಮಾಡಿದ್ದೀಯಾ? ಇಲ್ಲದಿದ್ರೆ ಹೊರಗಿನಿಂದ ಆರ್ಡರ್ ಮಾಡು. ಕಾವ್ಯ ನಗುತ್ತಾ ಹೇಳಿದಳು. ಆರವ್, ನೀನ್ ಯಾಕೆ ಇಷ್ಟು ಚಿಂತಿಸುತ್ತಿದ್ದೀಯಾ? ಅಮ್ಮ ಅದ್ಭುತವಾಗಿ ರಾಜ್ಮಾ ಚಾವಲ್ ಮತ್ತು ನನಗೆ ಇಷ್ಟವಾದ ಗೋಬಿ ಸಬ್ಜಿ ಮಾಡಿದ್ದಾರೆ. ಆರವ್ಗೆ ನಿರಾಳವಾಯಿತು. ಸಂಜೆ ಆರವ್ ಮನೆಗೆ ಬಂದಾಗ ಅಮ್ಮ, ಅಪ್ಪ ಮತ್ತು ಕಾವ್ಯ ಮೂವರೂ ಕುಳಿತು ಚಹಾ ಕುಡಿಯುತ್ತಿದ್ದರು. ಅಮ್ಮ ಕಾವ್ಯ ಮಾಡಿದ ಚಹಾವನ್ನು ತುಂಬಾ ಹೊಗಳುತ್ತಿದ್ದರು. ಇದನ್ನು ನೋಡಿ ಆರವ್ನ ಮನಸ್ಸು ಹಗುರವಾಯಿತು. ಅಮ್ಮ ರಾತ್ರಿ ಊಟದ ತಯಾರಿಗೆ ಮುಂದಾದಾಗ ಆರವ್, ಅಮ್ಮ, ಇಂದು ಹೊರಗೆ ಹೋಗೋಣ, ಅಲ್ಲೇ ಊಟ ಮಾಡೋಣ ಎಂದನು. ಆದ್ರೆ ಅಮ್ಮ ಪ್ರೀತಿಯಿಂದ, ಬೇಡ ಮಗನೆ, ನಾನು ಇರುವವರೆಗೆ ಮನೆಯ ಊಟವೇ ಇರಲಿ ಎಂದರು. ಕಾವ್ಯ ಅಮ್ಮನ ಕೊರಳಿಗೆ ಕೈಹಾಕಿ, ಹೌದು ಅಮ್ಮ, ಇಂದು ನೀವು ಹಳ್ಳಿಯಲ್ಲಿ ಮಾಡುತ್ತಿದ್ದರಲ್ಲ, ಹಾಗೆಯೇ ದಮ್ಮಾಲು ಮಾಡಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದಳು. ಅಮ್ಮ ಕಾವ್ಯಾಳ ತಲೆ ಸವರಿ, ಖಂಡಿತ ಮಗಳೇ, ನಿನಗಾಗಿ ಏನು ಬೇಕಿದ್ದರೂ ಮಾಡಲು ನಾನು ಸಿದ್ಧ ಎಂದರು. ಆರವ್ಗೆ ಅಚ್ಚರಿಯಾಯಿತು. ಬದಲಾವಣೆ ಕೇವಲ ತನ್ನ ಪೀಳಿಗೆಯಲ್ಲಿ ಮಾತ್ರವಲ್ಲ, ತನ್ನ ಪೋಷಕರ ಪೀಳಿಗೆಯೂ ಕಾಲಕ್ಕೆ ತಕ್ಕಂತೆ ಎಷ್ಟು ಬದಲಾಗಿದೆ ಎಂದು ಅವನಿಗೆ ಅರಿವಾಯಿತು. ಮನೆಯಲ್ಲಿ ಕಾವ್ಯ ಅತ್ತೆಯ ಜೊತೆ ಎಷ್ಟು ಬೆರೆತು ಹೋಗಿದ್ದಳೆಂದರೆ ಕೆಲವೊಮ್ಮೆ ಆರವ್ಗೆ ತಾನೇ ಆ ಮನೆಗೆ ಅತಿಥಿ ಎಂದು ಅನ್ನಿಸುತ್ತಿತ್ತು. ಅತ್ತೆ ಅಡಿಗೆ ಮನೆಯ ಜವಾಬ್ದಾರಿ ಹೊತ್ತರೆ ಕಾವ್ಯ ಅವರಿಗೆ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಸಹಾಯ ಮಾಡುತ್ತಾ ಅವರನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಒಂದು ದಿನ ಆರವ್ ತನ್ನ ಪೋಷಕರನ್ನು ನೈಟ್ ಕ್ಲಬ್ಗೆ ಕರೆದೊಯ್ಯಲು ನಿರ್ಧರಿಸಿದನು. ಸುಧಾಜಿ ಮತ್ತು ಶಶಿಕಾಂತ್ಜಿ ಮುಕ್ತ ವಿಚಾರದವರಾದ್ದರಿಂದ ತಕ್ಷಣ ಒಪ್ಪಿದರು. ಎಲ್ಲರೂ ಸಿದ್ಧರಾದರು. ಕಾವ್ಯ ಜೀನ್ಸ್ ಮತ್ತು ಟಾಪ್ ಧರಿಸಿ ಹೊರಬಂದಾಗ ಆರವ್ ಒಂದು ಕ್ಷಣ ಗಾಬರಿಯಾದನು. ಅಪ್ಪ ಅಮ್ಮ ಏನಂದುಕೊಳ್ಳುವರೋ ಎಂದು ಆತಂಕದಿಂದ ಅವರ ಮುಖ ನೋಡಿದನು. ಆದ್ರೆ ಅವರು ಮುಗುಳ್ನಗುತ್ತಾ, ಅರಿವಾ ಕಾವ್ಯ, ನೀನು ತುಂಬಾ ಸ್ಮಾರ್ಟಾಗಿ ಕಾಣುತ್ತಿದ್ದೀಯಾ, ಗುರುತೇ ಹಿಡಿಯಲು ಸಾಧ್ಯವಾಗುತ್ತಿಲ್ಲ ಎಂದು ಹೊಗಳಿದರು. ಆರವ್ ಬೆರಗಾದನು. ಅವನ ಕಲ್ಪನೆಗಿಂತಲೂ ಅವನ ಪೋಷಕರು ಹೆಚ್ಚು ಆಧುನಿಕವಾಗಿ ಆಲೋಚಿಸುತ್ತಿದ್ದರು. ತನ್ನ ಗೆಳೆಯರ ಮನೆಯಲ್ಲಿ ಸೊಸೆಯ ಉಡುಗೆ ಅಥವಾ ತಡವಾಗಿ ಏಳುವ ವಿಷಯಕ್ಕೆ ಹೇಗೆ ಜಗಳವಾಗುತ್ತದೆ ಎಂದು ಅವನು ನೆನಪಿಸಿಕೊಂಡನು. ಆದರೆ ಇಲ್ಲಿ ಎಲ್ಲವೂ ಭಿನ್ನವಾಗಿತ್ತು. ಅನಾವಶ್ಯಕವಾಗಿ ತಾನು ಇಷ್ಟು ದಿನ ಭಯಪಟ್ಟಿದ್ದೆ ಎಂದು ಅವನಿಗೆ ಅನ್ನಿಸಿತು. ಈಗ ಆ ಪುಟ್ಟ ಫ್ಲ್ಯಾಟ್ ಸದಾ ನಗು ಮತ್ತು ಹರಟೆಯಿಂದ ತುಂಬಿರುತ್ತಿತ್ತು. ಕಾವ್ಯಗೆ ಅಡುಗೆ ಸರಿಯಾಗಿ ಬರದಿದ್ದರೂ ಅವಳ ಪ್ರೀತಿ ಮತ್ತು ಗೌರವದಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಅಷ್ಟೇ ಅಲ್ಲದೆ ಅತ್ತೆಮಾವನ ಸಮ್ಮುಖದಲ್ಲಿ ಕಾವ್ಯ ತಾನು ಸ್ವತಃ ಇನ್ನಷ್ಟು ಹೆಚ್ಚು ಖುಷಿಯಾಗಿರುತ್ತಿದ್ದಳು. ಹಂತ ಹಂತವಾಗಿ ಅವಳ ಅತ್ತೆಮಾವ ಮರಳಿ ಹೋಗುವ ದಿನ ಹತ್ತಿರ ಬರತೊಡಗಿತು. ಆ ದಿನ ಹತ್ತಿರ ಬಂದಂತೆಲ್ಲ ಕಾವ್ಯ ಉದಾಸೀನಳಾಗುತ್ತಾ ಹೋದಳು. ಅವಳು ಪದೇ ಪದೇ ತನ್ನ ಅತ್ತೆಮಾವನ ಜೊತೆ ಸಿಹಿ ಜಗಳವಾಡುತ್ತಿದ್ದಳು. ಅಮ್ಮ, ನೀವ್ಯಾಕೆ ವಾಪಸ್ ಹೋಗ್ತಿದ್ದೀರಿ? ಅಲ್ಲಿ ಏನಿದೆ? ನಿಮ್ಮ ಮಕ್ಕಳು ಇಲ್ಲೇ ಇದ್ದಾರಲ್ಲ, ಇಲ್ಲೇ ಇರಿಯಮ್ಮ ಎಂದು ಹಠ ಮಾಡುತ್ತಿದ್ದಳು. ಸುಧಾಜಿಯವಳಿಗೆ ಪ್ರೀತಿಯಿಂದ ತಿಳಿಹೇಳುತ್ತಿದ್ದರು. ಮತ್ತೆ ಬರುತ್ತೇವೆ ಮಗಳೇ, ಈಗ ನೀನೂ ರಜೆಯಲ್ಲಿ ಬರುತ್ತಿರು. ವರ್ಷಕ್ಕೆ 2 ಬಾರಿ ನೀನು ಬರು, 1 ಬಾರಿ ನಾವು ಬರುತ್ತೇವೆ. ಭೇಟಿ ನಿರಂತರವಾಗಿರಲಿ. ಆದರೆ ಕಾವ್ಯಾಳ ಕಣ್ಣುಗಳು ತುಂಬಿ ಬಂದವು ಮತ್ತು ಅವಳು ಅಳುತ್ತಾ ಹೇಳಿದಳು, ಆದರೆ ಅಮ್ಮ, ನೀವಿಬ್ಬರೂ ಶಾಶ್ವತವಾಗಿ ಇಲ್ಲೇ ಏಕೆ ಇರಬಾರದು? ಕಾವ್ಯಾಳನ್ನು ಎದೆಗೆ ಹತ್ತಿರವಾಗಿ ಅಪ್ಪಿಕೊಂಡು ಸುಧಾಜಿ ಹೇಳಿದರು, ಮಗಳೇ, ನಾವಿಲ್ಲೇ ಉಳಿದು ಬಿಟ್ಟರೆ ನೀನು ನಿನ್ನ ತವರಿಗೆ ಯಾರ ಬಳಿ ಬರುವೆ? ಮುಂದಿನ ಬಾರಿ ಬಂದಾಗ ಇನ್ನೂ ಹೆಚ್ಚು ದಿನ ಇರುತ್ತೇವೆ. ಮನೆಯನ್ನು ತುಂಬಾ ದಿನಗಳ ಕಾಲ ಒಬ್ಬಂಟಿಯಾಗಿ ಬಿಡುವಂತಿಲ್ಲವಲ್ಲ. ನೀನು ನಮ್ಮ ಲಕ್ಷಾಂತರ ಮಂದಿಯಲ್ಲಿ ಒಬ್ಬಳಾದ ಮುದ್ದಿನ ಮಗಳು. ನಿನ್ನ ಜೊತೆ ನಮಗೂ ತುಂಬಾ ಸಂತೋಷವಾಗುತ್ತದೆ. ಕಾವ್ಯಾಳ ಕಣ್ಣೀರು ಕಂಡು ಆರವ್ ಕೂಡ ಭಾವುಕನಾದನು. ಮರುದಿನ ಆರವ್ ಪೋಷಕರು ಹೊರಡಬೇಕಿತ್ತು. ಸಂಜೆಯ ವಿಮಾನವಿತ್ತು. ಅಂದು ಭಾನುವಾರವಾಗಿತ್ತು. ಅಪ್ಪ ಅಮ್ಮ ಬೇಡವೆಂದರೂ ಕಾವ್ಯ ಅವರಿಗೆ ಸಾಕಷ್ಟು ಉಡುಗೊರೆಗಳನ್ನು ಖರೀದಿಸಿದ್ದಳು. ಬೆಳಿಗ್ಗೆ ಆರವ್ ಬೇಗ ಎದ್ದು ಪೋಷಕರ ಕೊಠಡಿಗೆ ಹೋದನು. ಅಪ್ಪ ಮಾರ್ನಿಂಗ್ ವಾಕಿಗೆ ಹೋಗಿದ್ದರು. ಅವನು ಅಮ್ಮನ ಪಕ್ಕದಲ್ಲಿ ಕುಳಿತುಕೊಂಡನು. ನಿನಗೆ ಚಹಾ ಮಾಡಿಕೊಡುತ್ತೇನೆ ಮಗನೇ ಎಂದು ಸುಧಾಜಿ ಎದ್ದಾಗ ಆರವ್ ಬೇಡವೆಂದು ತಡೆದು ಹೇಳಿದನು. ಇರಲಿ ಅಮ್ಮ, ನೀವು ಕುಳಿತುಕೊಳ್ಳಿ. ನಾಳೆಯಿಂದ ನೀವು ಇಲ್ಲಿರುವುದಿಲ್ಲ ಎಂದು ನೆನಪಾದಾಗ ಬೇಸರವಾಗುತ್ತಿದೆ. 1 ತಿಂಗಳು ಕಳೆದಡ್ಡೇ ತಿಳಿಯಲಿಲ್ಲ. ಸುಧಾಜಿ ಹೇಳಿದರು.
ನಮಗೂ ತುಂಬಾ ಸಂತೋಷವಾಯಿತು ಮಗನೇ. ನೀವಿಬ್ಬರೂ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡಿರಿ, ಎಷ್ಟು ಸುತ್ತಾಡಿಸಿದಿರಿ. ಆರವ್ ಮುಗುಳ್ನಗುತ್ತಾ ಹೇಳಿದನು. ಅಮ್ಮ, ಇದರಲ್ಲಿ ವಿಶೇಷವೇನಿಲ್ಲ. ಪೋಷಕರನ್ನು ಸಂತೋಷಪಡಿಸಿದರೆ ಆಶೀರ್ವಾದ ನಮಗೆ ಸಿಗುತ್ತದೆ. ಸುಧಾಜಿ ಭಾವಪರವಶರಾಗಿ, ನೀವಿಬ್ಬರೂ ಎಷ್ಟು ಸಿಹಿಯಾಗಿ ಮಾತನಾಡುತ್ತೀರಿ, ನನ್ನ ಮನಸ್ಸಿಗೆ ತಟ್ಟಿತು. ನಿಮ್ಮಂತಹ ಮಗ ಮತ್ತು ಸೊಸೆ ಸಿಗಲು ನಾವು ಪುಣ್ಯ ಮಾಡಿದ್ದೆವು ಎಂದರು. ಸ್ವಲ್ಪ ಹೊತ್ತಿನ ನಂತರ ಆರವ್ ಮೆಲ್ಲಗೆ ಹೇಳಿದನು. ಅಮ್ಮ, ಒಂದು ಮಾತು ಹೇಳಲಾ? ಈ 1 ತಿಂಗಳು ತುಂಬಾ ಚೆನ್ನಾಗಿತ್ತು. ಆದರೆ ನಿಮ್ಮ ಮೇಲೆ ಕೆಲಸದ ಭಾರ ಬಿತ್ತು. ಏಕೆಂದರೆ ಕಾವ್ಯಾಗೆ ಇನ್ನೂ ಗೃಹಕೃತ್ಯದ ಕೆಲಸಗಳು ಸರಿಯಾಗಿ ಬರುವುದಿಲ್ಲ. ಸುಧಾಜಿ ನಗುತ್ತಾ ಹೇಳಿದರು. ಮಗನೇ, ಕೆಲಸ ಮುಖ್ಯವಲ್ಲ. ಕಾವ್ಯ ಪ್ರಯತ್ನಿಸುತ್ತಾಳೆ. ಅವಳು ಸೋಮಾರಿಯಲ್ಲ. ಇಂದಿನ ಹೆಣ್ಣುಮಕ್ಕಳು ಓದು ಮತ್ತು ವೃತ್ತಿಜೀವನದ ಮೇಲೆ ಗಮನ ಹರಿಸಿರುತ್ತಾರೆ. ಹಾಗಾಗಿ ಮದುವೆಯಾದ ತಕ್ಷಣ ಎಲ್ಲವೂ ಬರಬೇಕೆಂದು ನಿರೀಕ್ಷಿಸುವುದು ತಪ್ಪು. ಅವಳು ತುಂಬಾ ಒಳ್ಳೆಯ ಹುಡುಗಿ. ಕಾಲಕ್ರಮೇಣ ಎಲ್ಲವನ್ನೂ ಕಲಿಯುತ್ತಾಳೆ. ಮಗನೇ, ಗಂಡ ಹೆಂಡತಿ ಇಬ್ಬರೂ ಸೇರಿ ಮನೆ ನಿಭಾಯಿಸಿದರೆ ಜೀವನ ಸುಲಭವಾಗುತ್ತದೆ. ಆರವ್ ಮೆಲ್ಲಗೆ ಹೇಳಿದನು. ಅಮ್ಮ, ನಿಜ ಹೇಳಬೇಕೆಂದರೆ ಕಾವ್ಯಾಳ ಉಡುಗೆ ಮತ್ತು ಜೀವನ ಶೈಲಿಯನ್ನು ನೀವು ಇಷ್ಟು ಸಹಜವಾಗಿ ಸ್ವೀಕರಿಸುತ್ತೀರಿ ಎಂದು ನಾನು ಅಂದುಕೊಂಡಿರಲಿಲ್ಲ. ಸುಧಾಜಿ ನಗುತ್ತಾ ಹೇಳಿದರು. ಅದಕ್ಕಾಗಿಯೇ ನೀನು ನಮ್ಮನ್ನು ಕರೆಯಲು ಹಿಂದೇಟು ಹಾಕುತ್ತಿದ್ದೀಯಲ್ವಾ? ಮಗನೇ, ಕಾಲಕ್ಕೆ ತಕ್ಕಂತೆ ಬದಲಾಗುವುದು ಅನಿವಾರ್ಯ. ನಾವು ಹಳೆಯ ವಿಚಾರಗಳನ್ನೇ ಹಿಡಿದು ಕುಳಿತರೆ ಸಂಬಂಧಗಳಲ್ಲಿ ದೂರ ಹೆಚ್ಚಾಗುತ್ತದೆ. ಆರವ್ ಭಾವುಕನಾಗಿ ಹೇಳಿದನು. ಅಮ್ಮ, ಈ ತಿಳುವಳಿಕೆ ಎಲ್ಲರಲ್ಲೂ ಇರುವುದಿಲ್ಲ. ನಿಮ್ಮಂತಹ ಪೋಷಕರು ಸಿಗಲು ನಾನು ಅದೃಷ್ಟವಂತ. ಅಷ್ಟರಲ್ಲಿ ಅಪ್ಪ ಬಂದರು ಮತ್ತು ಕಾವ್ಯ ಕೂಡ ಕಣ್ಣುಜ್ಜುತ್ತಾ ಬಂದು ಅತ್ತೆಯ ಮಡಿಲಲ್ಲಿ ತಲೆಯಿಟ್ಟು ಮಲಗಿದಳು. ಆರವ್ ತಮಾಷೆ ಮಾಡುತ್ತಾ, ನೋಡು, ಇವರು ನನ್ನ ಅಮ್ಮ, ನಿನ್ನವಳಲ್ಲ. ಇಡೀ ತಿಂಗಳು ನನ್ನನ್ನು ಹತ್ತಿರ ಸೇರಿಸಲಿಲ್ಲ ಎಂದಾಗ ಎಲ್ಲರೂ ನಕ್ಕರು. ಸಂಜೆ ವಿಮಾನ ನಿಲ್ದಾಣದಲ್ಲಿ ಪೋಷಕರಿಗೆ ವಿದಾಯ ಹೇಳುವಾಗ ಎಲ್ಲರ ಕಣ್ಣುಗಳು ತೇವವಾಗಿದ್ದವು. ಈಗ ನಿಮ್ಮ ಸರೆ ಮಗನೇ, ಬೇಗ ರಜೆ ಪಡೆದು ಊರಿಗೆ ಬನ್ನಿ ಎಂದು ಸುಧಾಜಿ ಕಾವ್ಯಾಳ ಕಣ್ಣೀರೊರೆಸಿದರು. ಆರವ್ ಮತ್ತು ಕಾವ್ಯ ಪೋಷಕರು ಹೋಗುವುದನ್ನು ನೋಡುತ್ತಾ ನಿಂತರು. ಆರವ್ ಮನಸ್ಸಿನಲ್ಲಿ ಯೋಚಿಸಿದನು. ಹವಾಮಾನವಾಗಲಿ ಅಥವಾ ವಿಚಾರಗಳಾಗಲಿ ಬದಲಾವಣೆಯ ಗಾಳಿ ಬೀಸುತ್ತಿರಬೇಕು. ಆಗಲೇ ಜೀವನ ಸುಖಮಯವಾಗುತ್ತದೆ. ಇಂದು ಅವನ ಎಲ್ಲಾ ಆತಂಕಗಳು ದೂರವಾಗಿದ್ದವು ಮತ್ತು ಅವನು ಸಂತೋಷದಿಂದ ತನ್ನ ಪತ್ನಿಯೊಂದಿಗೆ ಮನೆಗೆ ಮರಳಿದನು. ಹಾಗಾದರೆ ಸ್ನೇಹಿತರೆ, ನಿಮಗೆ ಈ ಕಥೆ ಹೇಗನಿಸಿತು? ಇಂದಿನ ಕಾಲದಲ್ಲಿ ಅತ್ತೆ ಸೊಸೆಯ ಸಂಬಂಧದಲ್ಲಿ ಇಂತಹ ಬದಲಾವಣೆ ಅಗತ್ಯವೇ? ಪ್ರತಿಯೊಂದು ಕುಟುಂಬವೂ ಕಾಲಕ್ಕೆ ತಕ್ಕಂತೆ ತಮ್ಮ ಆಲೋಚನೆಯನ್ನು ಬದಲಾಯಿಸಿಕೊಳ್ಳಬೇಕೇ? ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮಗೆ ಧನ್ಯವಾದಗಳು.